ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ಬಿಗ್ ಬಾಸ್ನ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ದಿನಗಳಾಯಿತು ಬಿಗ್ ಬಾಸ್ ವೀಡಿಯೋ ಮಾಡಿ. ಸೊ ಇನ್ನೇನು ಎರಡೇ ವಾರಗಳು ಬಿಗ್ ಬಾಸ್ ಮುಗಿಯೋದಕ್ಕೆ ಉಳಿದಿರೋದು. ಅಂದರೆ ಸೀಸನ್ 11 ಕಂಪ್ಲೀಟ್ ಆಗುತ್ತೆ. ಸೊ ಆಲ್ರೆಡಿ ಟಿಕೆಟ್ ಟು ಫಿನಾಲೆ ಕೂಡ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಹನುಮಂತು ಅವರು ಟಿಕೆಟ್ ಟು ಫಿನಾಲೆ ಗೆದ್ದು ಆಲ್ರೆಡಿ ಇವಾಗ ಅವರು ಫಿನಾಲೆ ಆಗಿದ್ದಾರೆ. ಸೊ ಇವಾಗ ಆಲ್ಮೋಸ್ಟ್ ಇವಾಗ ನಾವು ನೋಡೋದಾದರೆ 8 ಜನ ಇದ್ದಾರೆ ಮನೇಲಿ. ಅಂದರೆ ಇನ್ನೂ ಇಬ್ಬರು ಆದರೂ ಔಟ್ ಆಗಲೇಬೇಕು, ಅಂದರೆ ಟಾಪ್ 6 ಆಗುತ್ತೆ. ಸೊ ಪ್ರತಿ ಸತಿ ಟಾಪ್ 5 ಇರ್ತಿತ್ತು, ಬಟ್ ಲಾಸ್ಟ್ ಸೀಸನಿಂದ ಟಾಪ್ 6 ಮಾಡ್ತಾ ಇದ್ದಾರೆ. ಸೊ ಈ ಸೀಸನ್ ಕೂಡ ಟಾಪ್ 6 ಇರುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಇವಾಗ ಇನ್ನೂ ಇಬ್ಬರು ಔಟ್ ಆಗಬೇಕು. ಸೊ ಆ ರೀತಿ ನೋಡೋದಾದರೆ ಮಿಡ್ ವೀಕ್ ಎಲಿಮಿನೇಷನ್ ಒಂದು ಆಗೇ ಆಗುತ್ತೆ. ಈ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಒಬ್ಬರು ಔಟ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಈ ವಾರದ ಟಾಸ್ಕ್ ಈ ಥರ ಕೊಟ್ಟಿದ್ದಾರೆ. ಸೊ ನೀವು ನೋಡೋದಾದರೆ ಪ್ರೋಮೋಸಲ್ಲಿ ಬಿಟ್ಟಿರೋ ಪ್ರಕಾರ ಇವಾಗ ಒಂದಿಷ್ಟು ಗೇಮ್ಸ್ ಆಡಿಸ್ತಾರೆ. ಆ ಗೇಮ್ಸಿಂದ ಯಾರಾದರೂ ಒಬ್ಬರು ಮಿಡ್ ವೀಕ್ ಎಲಿಮಿನೇಷನಿಂದ ಸೇವ್ ಆಗ್ಬೋದು. ಅಂದರೆ ಅವರು ಡೈರೆಕ್ಟ್ ಇಡೀ ವೀಕ್ ಏನು ನಾಮಿನೇಷನ್ಸ್ ಆಗುತ್ತೆ ಅದರೊಳಗೆ ಅವ್ರು ಇದ್ರೂ ಇರ್ಬೋದು, ಬಟ್ ಮಿಡ್ ವೀಕ್ ಎಲಿಮಿನೇಷನಿಂದ ಅಂತೂ ಅವ್ರು ಸೇವ್ ಆಗ್ತಾರೆ. ಸೊ ಆ ಥರ ಒಂದಿಷ್ಟು ಟಾಸ್ಕ್ನ ಈ ವಾರ ನಡೆಸ್ತಾರೆ. ಸೊ ಇದರೊಳಗೆ ಹನುಮಂತು ಅವರು ಆಟ ಆಡೋದಿಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಡೈರೆಕ್ಟಾಗಿ ಫಿನಾಲೆಗೆ ಹೋಗಿರೋದ್ರಿಂದ ಹನುಮಂತು ಅವರು ಈ ಆಟದಲ್ಲಿರಲ್ಲ. ಸೊ ಇವಾಗ ಬಂದಿರೋ ಪ್ರೋಮೋ ಪ್ರಕಾರ ಫಸ್ಟ್ ಆಟ ನಡೀತಾ ಇದೆ. ಸೊ ಅದರೊಳಗೆ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರು ಇಬ್ಬರು ಆಟ ಆಡ್ತಾ ಇದ್ದಾರೆ. ಸೊ ತ್ರಿವಿಕ್ರಮ್, ಭವ್ಯ ಇವರಿಬ್ಬರು ಆಪೋಸಿಟ್ಸ್ ಆಗಿ ಮೋಸ್ಟ್ಲಿ ಈ ಸತಿ ಬಿಗ್ ಬಾಸ್ ಅವರು ಯಾರ್ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರನ್ನೆಲ್ಲ ಆಪೋಸಿಟ್ ಮಾಡಿ ಆಡೋ ಅಂಥ ಗೇಮ್ಸ್ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ಫಸ್ಟ್ ಆಟನೇ ಇವರಿಬ್ಬರದಿದೆ. ಸೊ ಇದರೊಳಗೆ ತ್ರಿವಿಕ್ರಮ್ ಅವರು ಒಂದು ಚಿಕ್ಕ ಫೌಲ್ ಮಾಡಿರೋದಕ್ಕೆ ಅವರು ಫೌಲ್ ಅಂತ ಕನ್ಸಿಡರ್ ಮಾಡಲಿದ್ದಂಗೆ ಅದನ್ನ ಹೊಸ ಆಟವಾಗಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ. ಬಟ್ ಅದನ್ನ ಹನುಮಂತು ಅವರು ಫೌಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆ ಒಂದು ಟೈಮಲ್ಲಿ ಭವ್ಯ ಅವರು ಕೂಡ ಹೇಳ್ತಾರೆ ದಟ್ ಇದು ಫೌಲ್ ಎಲ್ಲ ಮತ್ತೆ ಫಸ್ಟಿಂದನೇ ಆಡಬೇಕು ಅಂತ. ಬಟ್ ಅವರು ಅದನ್ನು ಕನ್ಸಿಡರೇಷನ್ಗೆ ತೊಗೊಳ್ಳಲ್ಲ ಅಂತ ಅನಿಸುತ್ತೆ. ಬಟ್ ಆದಮೇಲೆ ಬಿಗ್ ಬಾಸ್ ಕಡೆಯಿಂದ ಮತ್ತೆ ಇನ್ನೊಂದು ವಾಯ್ಸ್ ಬರುತ್ತೆ, ಇಲ್ಲ ಈ ಆಟನ ಮತ್ತೆ ಫಸ್ಟಿಂದ ಆಡಬೇಕು ಅಂತ. ಸೊ ಆ ಟೈಮಲ್ಲಿ ಭವ್ಯ ಅವರ ರಿಯಾಕ್ಷನ್ ಏನಿರುತ್ತೆ ಅದರಿಂದ ತ್ರಿವಿಕ್ರಮ್ ಅವರು ಸ್ವಲ್ಪ ಕೋಪ ಮಾಡ್ಕೊಂಡಂಗೆ ಕಾಣುತ್ತೆ. ಸೊ ಇವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಯಾವ ಥರ ಇದೆ ಏನು ಅಂತ ನಾವು ಇಡೀ ಸೀಸನಿಂದ ನೋಡ್ಕೊಂಡು ಬಂದಿದ್ದೀವಿ. ಸೊ ಇಬ್ಬರು ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದಾರೆ. ಮೊನ್ನೆ ಒಂದು ಎಪಿಸೋಡಲ್ಲಿ ನೋಡಿರೋ ಪ್ರಕಾರ ಸಾಕಷ್ಟು ಜನ ಅವ್ರ ಫ್ಯಾನ್ಸ್ ಎಲ್ಲ ಅನ್ಕೊತಿರೋದು ದಟ್ ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿದ್ದಾರೆ ಭವ್ಯ ಅವರಿಗೆ ಅಂತ. ಸೊ ಈ ಥರ ಕೂಡ ಇದೆ. ಸೊ ಅದೇನು ಅಂತ ಅವರೆಲ್ಲ ಹೊರಗಡೆ ಬಂದರೆ ಅದನ್ನ ಮಾತಾಡ್ತಾರೆ. ಅದರಲ್ಲಿ ಚೈತ್ರ ಅವರ ಇಂಟರ್ವ್ಯೂ ಏನು ಇವತ್ತು ಬಿಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನೋಡಿದಾದ್ರೂ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರು ಎಲ್ಲೋ ಒಂದು ಕಡೆ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅನ್ನೋ ರೀತಿಯಲ್ಲೇ ಚೈತ್ರ ಅವ್ರು ಕೂಡ ಹೇಳಿದ್ರು. ಬಟ್ ಸ್ಟಿಲ್ ಒಬ್ಬೊಬ್ಬರು ಪರ್ಸ್ನಲ್ ಲೈಫ್ ಏನಿದೆ ಅದ್ರ ಬಗ್ಗೆ ಅವರೇ ಮಾತಾಡಿದ್ರೆ ಚೆಂದ ಅಂತ ಕೂಡ ಚೈತ್ರ ಅವರು ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ. ಸೊ ಇವತ್ತಿನ ಪ್ರಮುಖ ಪ್ರಕಾರ ನಾವು ತಿಳ್ಕೊಳ್ಳೋದೇನು ಅಂತ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಬ್ಬರ ಮಧ್ಯೆ ಒಂಚೂರಾದರೂ ಬಿರುಕು ಮೂಡಿರೋದಂತೂ ನಿಜ, ಮತ್ತೆ ಒಂದಾಗ್ಬೋದು. ಬಟ್ ಇವತ್ತಿನ ಎಪಿಸೋಡ್ ಪ್ರಕಾರ ಅಂತೂ ಬಿರುಕು ಮೂಡುತ್ತೆ. ಸೊ ಇದು ಇವತ್ತಿನ ಪ್ರೋಮೋ ಆಗಿತ್ತು. ಸೊ ನೆಕ್ಸ್ಟ್ ಯಾವುದಾದ್ರೂ ಪ್ರೋಮೋ ಬಿಟ್ಟರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೆಲ್ಲರಿಗೂ ಯಾರು ತುಂಬ ಬಿಗ್ ಬಾಸಲ್ಲಿ ಇಷ್ಟ ಆಗ್ತಿದ್ದಾರೆ ಮತ್ತು ಯಾರು ಗೆಲ್ಲಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.